ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಬುಧವಾರ. ಬುಧವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಸಿಂಪಲ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟು ಗುರುವಾರದ ವ್ಲಾಗು ಸ್ವಲ್ಪ ಲೆಂತಿಯಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಸ್ವಲ್ಪನೇ ಇರೋದು ವ್ಲಾಗು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಬಂದ ತಕ್ಷಣ ಬಂದುಬಿಟ್ಟು ಕಸ ಗುಡಿಸಿ ಎಲ್ಲ ಬಾಗಿಲೆಲ್ಲ ತೊಳೆದ್ಬಿಟ್ಟು ಮಾಮೂಲಿ ಕೆಲಸ ಎಲ್ಲ ಮುಗಿಸ್ಕೊಂಡ ತಕ್ಷಣ ನೆನ್ನೆ ಸಾಯಂಕಾಲ ಬಟ್ಟೆ ಎಲ್ಲ ಒಗ್ದಾಕಿದ್ದೆ. ಮಧ್ಯಾಹ್ನ ಟೈಮ್ ಆಗಲಿ ಬೆಳಗ್ಗೆ ಟೈಮ್ ಆಗಲಿ ಅಸಲು ಬಟ್ಟೆ ಒಗೆಯೋಕ್ಕಂತೂ ಆಗೋಲ್ಲ. ಸಂಜೆ ಟೈಮ್ ಮಾತ್ರ ಒಗೆಯೋದಕ್ಕಾಗೋದು. ಇಲ್ಲ ಅಂದರೆ ಬಂಡೆ ಸಖತ್ತು ಸುಡ್ತಾ ಇರುತ್ತೆ, ಮತ್ತು ಬಿಸಿಲು ಕೂಡ ಯಾವಾಗಲೂ ಅಲ್ಲೇ ಬಿಸಿಲೇ ಇರುತ್ತೆ. ಇನ್ನೊಂದು ಸ್ವಲ್ಪ ಒಂದು 4 ಗಂಟೆ 4:15 ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಂಗಾಗಿ ಅಲ್ಲಿ ಸ್ವಲ್ಪ ನೆರಳು ಬಂದಿರುತ್ತೆ, ಬಟ್ಟೆ ಒಗಿಬೋದು. ಅದಕ್ಕೆ ಒಗೆದ್ಬಿಟ್ಟು ಹಂಗೆ ಜಾಲಿಸ್ಬಿಟ್ಟು ಹಂಗೆ ಚೇರ್ ಮೇಲೆ ಹಾಕೋಗಿದ್ದೆ. ಮತ್ತು ನೈಟು ಸಾಯಂಕಾಲ ಒಗ್ದ್ಬೇಕಾದ್ರೆ ಒಣಗಾಕ್ಬೋದು. ಸುಮಾರು ಒಂದು 11:30 12 ಗಂಟೆಗೆ ಕರೆಕ್ಟಾಗಿ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರುತ್ತೆ ಒಂದೊಂದು ಸತಿ. ಅದಕ್ಕೆ ಎಲ್ಲ ಕೂಡ ದಿಕ್ಕಾಪಾಲಾಗ್ತವೆ ಬಟ್ಟೆ ಎಲ್ಲ ಅಂತ ಹೇಳಿಬಿಟ್ಟು ನಾನು ಹಂಗೆ ಇಟ್ಟೋಗಿದ್ದೆ. ಬೆಳಗ್ಗೆ ಬಂದ ತಕ್ಷಣವೇ ಒಣಗಾಕೋಣ. ಒಂದು 9:30 10 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗಿಬಿಡ್ತವೆ ಅವು. ಅಷ್ಟು ಬಿಸಿಲಿರುತ್ತೆ. ಬಟ್ಟೆ ಒಣಗ್ಸೋದೇನು ಇವಾಗ ದೊಡ್ಡ ಇದಿಲ್ಲ, ಆರಾಮಾಗಿ ಒಣಗ್ತವೆ ಅಂತ ಹೇಳಿಬಿಟ್ಟು ಹಂಗೆ ಇಟ್ಟೋಗಿದ್ದೆ. ಅದಕ್ಕೆ ಇವಾಗ ಬಂದು ಎಲ್ಲ ಒಣಗಾಕ್ತಾಯಿದ್ದೀನಿ. ಸ್ವಲ್ಪನೇ ಇದ್ದಿದ್ದು ನಮ್ಮದು, ಮತ್ತು ನಮ್ಮ ಸಾನದು ಗುಂಡಂದು ಅಷ್ಟೇ. ನಮ್ಮ ಮನೆಯವ್ರದ್ದು ಹಂಗೆ ನೆನೆಸಿಟ್ಟಿದ್ದೀನಿ. ಅವ್ರ ಬಟ್ಟೆ ಕೋಳೆ ಬಿಟ್ಕೋಬೇಕಂದ್ರೆ 1-2 ದಿನ ಚೆನ್ನಾಗಿ ನೆನೆಬೇಕು, ಹಂಗಾದ್ರೆ ಬೇಗ ಒಗೆಯೋದಕ್ಕಾಗುತ್ತೆ, ಇಲ್ಲಾಂದರೆ ಭಾಳ ಕಷ್ಟ. ಅದಕ್ಕೆ ನೈಟೆಲ್ಲ ಹಂಗೆ ನೆನೆಸಿಟ್ಟಿದ್ದೆ, ಇವತ್ತು ಒಗ್ದಾಕೋಣ ಅಂತ ಹೇಳಿ. ನಾಳೆಗಿನ ಬೆಳಗ್ಗೆ ಎದ್ಬಿಟ್ಟು ಒಗೆಯೋಣ ಅಂತ ಹೇಳಿ ಹಂಗೆ ನೆನೆಸಿಟ್ಟಿದ್ದೆ. ನಮ್ಮ ಮಾತ್ರ ಅಷ್ಟೊಂದೇನು ಕೊಳೆ ಆಗಿರಲ್ಲ, ಅದಕ್ಕೆ ಒಂದು ಸ್ವಲ್ಪನೇ ಇದ್ದಿದ್ದು ಒಗ್ದಾಕಿದ್ದೆ. ಆವಾಗಿನ ಬಟ್ಟೆ ಆವಾಗಲೇ ಎಲ್ಲ ಕೂಡ ಈ ಸರಿ ಒಗೆದು ಎಲ್ಲ ಇದು ಮಾಡ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರಂತೂ ಆಗೋದಿಲ್ಲ. ಅದಕ್ಕೆ ಆವಾಗಿನ ಬಟ್ಟೆ ಅವಾಗೆಲ್ಲ ತೊಳೆದಾಕ್ಬಿಡೋಣ ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಜಾಸ್ತಿ ಇಟ್ಕೊಂಡ್ರು ಕೂಡ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳಿ. ನೀರಿಂದು ಕೂಡ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಇಲ್ಲಿ, ಸಖತ್ತು ಪ್ರಾಬ್ಲಮ್ ಆಗಿದೆ ನೀರಿಂದು. ಬೋರೆಲ್ಲ ಕೂಡ ನಿಂತೋಗಕ್ಕೆ ಬಂದಿದೆ. ಅಸಲು ಕುಡಿಯೋಕ್ಕೆ ಕೂಡ ಒಂದೊಂದು ಸತಿ ಸಿಗ್ತಾ ಇಲ್ಲ, ಆ ಥರ ಪ್ರಾಬ್ಲಮ್ ಇದೆ ಈಗ. ಪಾತ್ರೆ ತೊಳೆಯೋಕ್ಕೂ ಬಟ್ಟೆ ಒಗೆಯೋಕ್ಕೂ ಕೂಡ ಅಷ್ಟೇ ಸ್ವಲ್ಪ ಭಾಳ ಕಷ್ಟ. ಅಂದರೆ ಮೊನ್ನೆ ಕೂಡ ಬಂದುಬಿಟ್ಟು ಮೋಟ್ರೆಲ್ಲ ನೋಡೋಗಿದ್ರು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಪಾಪ ಭೂಮಿಯಲ್ಲೇ ನೀರಿಲ್ಲ ಅಂತ ಅಂದಮೇಲೆ ಇನ್ನೇನು ಹೇಳಿ, ಒಟ್ಟು ಮಳೆ ಬರೋವರೆಗೂ ಇದೇ ಪರಿಸ್ಥಿತಿನೇ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಟೀ ಕೂಡ ಇಟ್ಟಿದೆ, ಟೀ ಮಾಡಿಕೊಂಡು ಬಂದ ತಕ್ಷಣ 1-2 ಸತಿ ನೀರು ಕುಡಿತೀನಿ. ಬೆಳಗ್ಗೆನೇ ಹೊಟ್ಟೆಲಂತೂ ಸಖತ್ತು ಸಂಕಟ ಆಗ್ತಾ ಇರುತ್ತೆ. ಅಸಲು ಏನಾದರೂ ಸಿಕ್ಕರೆ ಸಾಕು ತಿನ್ನಬೇಕು ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇರುತ್ತೆ. ಹಂಗಾಗಿ ಖಾಲಿ ಹೊಟ್ಟೆಗೆ ಏನು ಕೂಡ ಡೈರೆಕ್ಟಾಗಿ ತಿನ್ನಬಾರ್ದು, ಕುಡಿಬಾರ್ದಲ್ಲ. ಅದಕ್ಕೆ ಬಂದ ತಕ್ಷಣ ಸ್ವಲ್ಪ ಹಂಗೆ ಕಣ್ಣು ಮುಚ್ಕೊಂಡು 1-2 ಗ್ಲಾಸ್ ನೀರು ಕುಡಿದ್ಬಿಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಒಂದು ಸ್ವಲ್ಪ ಟೀ ಕುಡಿತೀನಿ. ಇವಾಗಂತೂ ಫುಲ್ಲು ಕಂಟ್ರೋಲ್ ಮಾಡಿದ್ದೀನಿ, ಟೀ ಜಾಸ್ತಿ ಕುಡಿಯೋದೇ ಇಲ್ಲ. ಬೆಳಗ್ಗೆ ಟೈಮ್ ಮಾತ್ರ ಒಂದು ಸ್ವಲ್ಪ ಕುಡಿತೀನಿ ಅಷ್ಟೇ, ಮತ್ತು ಸಾಯಂಕಾಲನೂ ಮಾಡಲ್ಲ, ಏನಿಲ್ಲ. ಮುಂಚೆ ಅಂತೂ ಯಾವಾಗಂದರೆ ಅವಾಗ ಗೊತ್ತಲ್ಲ ನಾನು ಯಾವ ಥರ ಟೀ ಕುಡಿತೀನಿ ಅಂತ ಹೇಳ್ಬಿಟ್ಟು. ಬಟ್ ಇಂಥ ಟೈಮಲ್ಲಂತೂ ಸಖತ್ತು ಅವಾಯ್ಡ್ ಮಾಡಬೇಕು. ಏನಾದರೂ ಸ್ವಲ್ಪ ಯಾಮಾರ್ಬಿಟ್ಟು ಶುಗರ್ಗಿನ ಏನಾದರೂ ಜಾಸ್ತಿ ಇದ್ರಂತೂ ತುಂಬ ಕಷ್ಟ. ಹಾಗಾಗಿ ನಾನು ಫಸ್ಟ್ನೇ ಅಂದರೆ ಗುಂಡನ ಪ್ರೆಗ್ನೆನ್ಸಿಲೇ ಅಷ್ಟೇ ಜಾಸ್ತಿ ಟೀ ಕುಡಿತಾ ಇರಲಿಲ್ಲ, ಫುಲ್ಲು ಕಂಟ್ರೋಲ್ ಮಾಡಿಬಿಟ್ಟಿದೆ. ಒಟ್ಟು ಯಾವ್ಯಾವ ಸಿಚುವೇಷನಲ್ಲಿ ಹೆಂಗಿರ್ಬೇಕು ಅನ್ನೋದು ಕೂಡ ಗೊತ್ತಲ್ವ, ಆ ಥರ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಟೀ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ನನಗೆ, ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ. ಬಟ್ ಈ ಟೈಮಲ್ಲಿ ನಮ್ಮ ಆರೋಗ್ಯ ನಮಗೆ ಮುಖ್ಯ ಅಲ್ವಾ, ಅದಕ್ಕೆ ಫುಲ್ಲು ಕಂಟ್ರೋಲ್ ಮಾಡಿಕೊಂಡು ಬೆಳಗ್ಗೆ ಟೈಮ್ ಮಾತ್ರ ಕುಡಿತೀನಿ. ಅದು ಡೈರೆಕ್ಟಾಗಿ ಖಾಲಿ ಹೊಟ್ಟೆ ಕುಡಿಯೋದಿಲ್ಲ. ಬಂದ ತಕ್ಷಣ ಸ್ವಲ್ಪ ನೀರೆಲ್ಲ ಕುಡಿದ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕುಡಿತೀನಿ ಅಷ್ಟೇ ಲೈಟಾಗಿ. ಆಮೇಲೆ ಒಂದು 8:30 9 ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಬಿಸಿದು ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಡ್ತೀನಿ. ಹಿಂಗಿರುತ್ತೆ ನನ್ನ ರೋಟೀನ್ ಅಷ್ಟೇ. ಡೈಲಿ ಯಾವ ಥರ ಇರುತ್ತೋ ಅದೇ ಥರನೇ. ಇಲ್ಲಿ ನೋಡ್ಬೋದು ಗುಂಡ ಕೂಡ ಎದ್ದು ಬಂದ. ಇವನ ಕಣ್ಣಂತೂ ಸಖತ್ ಹೀಟಾಗಿದೆ ಅನಿಸುತ್ತೆ, ಫುಲ್ಲು ಪಿಸಿರು ಕಟ್ತಾ ಇದೆ ಕಣ್ಣು. ಇವಾಗಂತೂ ಮೇಲು ಬೆಳಗ್ಗೆ ಎದ್ದ ತಕ್ಷಣ ಕಣ್ಣೆಲ್ಲ ಫುಲ್ಲು ಇದಾಗ್ಬಿಡ್ತೈತೆ, ಬಿಡ್ಸೋಕ್ಕೆ ಬರ್ತಾ ಇರಲಿಲ್ಲ, ಆ ಥರ ಆಗ್ತಾಯಿತ್ತು. ನೀರು ತೊಗೊಂಡ್ಬಿಟ್ಟು ನೀರೆಲ್ಲ ಸ್ವಲ್ಪ ಹಚ್ಚಿ ಕಣ್ಣು ಬಿಡಿಸ್ಬೇಕಾಗಿತ್ತು, ಹಂಗಾಗ್ತಾಯಿತ್ತು. ನೆನ್ನೆ ಇವತ್ತು ಸ್ವಲ್ಪ ಪರವಾಗಿಲ್ಲ, ಹಂಗೆ ಬಿಡ್ತಾ ಇದ್ದಾನೆ. ಎಷ್ಟು ನೀರೆಲ್ಲ ಚೆನ್ನಾಗಿ ಕುಡಿಸ್ತೀನಿ, ಮತ್ತು ತಲೆಗೆ ಎಣ್ಣೆ ಕೂಡ ಚೆನ್ನಾಗಿ ಹಚ್ತೀನಿ. ಅವಾಗವಾಗ ನಾನೇ ಕುಡಿಸ್ತಾ ಇರ್ತೀನಿ, ನೀರು ಕುಡಿ ಅಂತ ಕೂಡ ನೆನಪಿಸ್ತಾ ಇರ್ತೀನಿ. ಆದರೂ ಕೂಡ ಸಖತ್ ಹೀಟಿದ್ದಾನೆ, ಹಾಗಾಗಿ ಈ ಥರ ಆಗುತ್ತೆ ಅನಿಸುತ್ತೆ. ಫುಲ್ಲು ಇವಾಗ ಎದ್ದು ಬಂದಿದ್ದಾನೆ. ಕಣ್ಣು ಅದೆಲ್ಲ ಕ್ಲೀನ್ ಮಾಡಿ ಎಬ್ಬರಿಸೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಸಹನಾ ಇವನು ಸ್ವಲ್ಪ ಲೇಟಾಗಿ ಎದ್ದು ಬರ್ತಾರೆ. ಹಾಗಾಗಿ ನಾನು ಮುಂಚೆನೇ ಬಂದುಬಿಟ್ಟು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೆನ್ನೆ ದೋಸೆ ಹಿಟ್ಟೆಲ್ಲ ನೆನೆಸಿಟ್ಟಿದ್ನಲ್ವ, ಅದಕ್ಕೆ ಇವತ್ತು ಬಂದುಬಿಟ್ಟು ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಪಡ್ಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಸಿಂಪಲಾಗಿ ಒಂದು ಕ್ಯಾರೆಟು ಮತ್ತು ಹಸಿರು ಮೆಣಸಿನ್ಕಾಯಿ,
ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು. ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮತ್ತು ಉಪ್ಪು ಎಷ್ಟು ಬೇಕಷ್ಟು ಹಾಕೊಳ್ಳೋದು, ಮತ್ತು ನಮ್ಗೆ ಹಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋದು. ಪಡ್ಡಿಗೆ ಬಂದುಬಿಟ್ಟು ಸಬ್ಬಕ್ಕಿ ಸೊಪ್ಪಿರಬೇಕು, ಹಂಗಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಸಬ್ಬಕ್ಕಿ ಸೊಪ್ಪು ಮತ್ತು ಹಸಿ ಕರಿಬೇವು ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಮತ್ತು ಕಡಲೆಬೇಳೆ ಇರುತ್ತಲ್ಲ, ಕಡಲೆಬೇಳೆ ಸ್ವಲ್ಪ ನೆನೆಸ್ಬಿಟ್ಟು ಇನ್ನು ತರಕಾರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಿ ಪಡ್ಡು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಅದೆಲ್ಲ ಏನೂ ಕೂಡ ಇರಲಿಲ್ಲ, ಅಂದರೆ ಸಬ್ಬಕ್ಕಿ ಸೊಪ್ಪು ಏನೂ ಇರಲಿಲ್ಲಲ್ವ. ಇನ್ನು ಇರೋ ಐಟಮಲ್ಲೇ ಸಿಂಪಲಾಗಿ ಮಾಡಿಕೊಡೋಣ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಇನ್ನು ಎಷ್ಟು ಬೇಕು ಅಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಇನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹಿಟ್ಟಂತೂ ಚೆನ್ನಾಗಿ ಉಬ್ಬಿದೆ, ಚೆನ್ನಾಗಿ ಬಂದಿತ್ತು. ಅಂದರೆ ಒಂದು ದಿನಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ನೆನೆಸ್ತೀನಿ, ಜಾಸ್ತಿ ಕೂಡ ನೆನೆಸ್ಬಿಟ್ಟು ನಾನು ಹಂಗೆ ಇಡೋದಿಲ್ಲ. ಏನಂದರೆ ಬೇಕಿದ್ದಾಗ ಹಂಗೆ ನೆನೆಸ್ಕೊಂಡು ಮಾಡ್ಕೊಂಡು ತಿನ್ಬೋದು. ಮತ್ತು ಹಿಟ್ಟೆಲ್ಲ ಮಿಕ್ಬಿಟ್ಟು ಅದನ್ನು ಯಾವಾಗಲೂ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರೋದಿಲ್ಲ ಅಂತೇಳ್ಬಿಟ್ಟು ನಾನು ಬೆಳಗ್ಗೆಗೂ ಮತ್ತು ಸಾಯಂಕಾಲಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ನೆನೆಸ್ತೀನಿ ಅಷ್ಟೇ. ಇವಾಗ ಸಹನ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ನೆನೆಸಿದ್ದೆ ಇವತ್ತು. ಇನ್ನು ನಾವು 3 ಜನ ಇದ್ರಂತೂ ಇನ್ನು ನಾನು ನಮ್ಮ ಮನೆಯವರು ತಿಂತೀವಿ. ಅವ್ನ ಗುಂಡ ಇನ್ನೆಷ್ಟು ತಿಂತಾನೆ ಹೇಳಿ, ಇನ್ನು ಸ್ವಲ್ಪ ಎಷ್ಟು ಬೇಕೋ ಒಂದು 2 ಕಪ್ ಅಷ್ಟು ನೆನೆಸ್ತೀನಿ ಅಷ್ಟೇ, ಜಾಸ್ತಿ ನೆನೆಸೋದಕ್ಕೆ ಹೋಗೋದಿಲ್ಲ. ನಮ್ಗೆ ಆರಾಮಾಗಿ 2 ಟೈಮ್ ಆಗುತ್ತೆ. ಇನ್ನು ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡಿಕೊಂಡು ಇನ್ನು ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನೆನ್ನೆ ಕಮೆಂಟ್ಸ್ ಬಂದಿತ್ತು, ನಿಮ್ಮ ಮನೆಯವ್ರ ಹೆಸರು ಹೇಳಿ ಅಂತ ಹೇಳಿಬಿಟ್ಟು. ಹೌದು, ನಾನು ಹೇಳ್ಬೇಕಂದ್ರೆ ನಾನು ಹಂಗೆ ನೆನೆಸ್ಕೊಂಡೆ, ಕಮೆಂಟ್ ನೋಡಿಬಿಟ್ಟು ನನಗೂ ಕೂಡ ನಗು ಬಂತು. ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ನೀವು ಒಂದು ಸತಿನೂ ನಿಮ್ಮ ಮನೆಯವ್ರ ಹೆಸರು ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಹಂಗೆ ಅನ್ನಿಸ್ತು, ನನ್ನ ಮನಸ್ಸಲ್ಲೇ ನಂಗೆ ನಗು ಬಂದುಬಿಡ್ತೆ ಕಮೆಂಟ್ ನೋಡಿದ ತಕ್ಷಣವೇ. ಸುಮಾರು ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸುಮಾರು ವರ್ಷನೇ ಆಯಿತು, ಎಲ್ಲೂ ಕೂಡ ನಮ್ಮ ಮನೆಯವ್ರ ಹೆಸರು ಹೇಳಿಲ್ಲ. ಅದಕ್ಕೆ ನಿಮ್ಮ ಮನೆಯವ್ರ ಹೆಸರು ಹೇಳಿ ಅಂತ ಕೂಡ ನೀವು ಹೇಳಿದ್ದೀರಾ. ಇನ್ನು ಡೈರೆಕ್ಟಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡೆ, ಬಟ್ ವ್ಲಾಗೆಲ್ಲ ಹೇಳ್ತೀನಿ, ಇನ್ನು ವಾಯ್ಸ್ ಓವರೆಲ್ಲ ಹೇಳ್ತೀನಿ. ಇನ್ನು ನಮ್ಮ ಮನೆಯವ್ರ ಹೆಸರು ಬಂದುಬಿಟ್ಟು ವೃಷಭೇಂದ್ರ ಅಂತ ಹೇಳಿಬಿಟ್ಟು. ಇನ್ನು ಮನೇಲಿ ಎಲ್ಲರೂ ಕೂಡ ಋಷಿ ಅಂತ ಕರೀತಾ ಇರ್ತಾರೆ. ಇನ್ನು ಅವ್ರ ಫುಲ್ ನೇಮ್ ಬಂದುಬಿಟ್ಟು ವೃಷಭೇಂದ್ರ. ಫಸ್ಟಿಗೆ ನನಗೂ ಅಷ್ಟೇ ಸ್ಟಾರ್ಟಿಂಗ್ ಅವ್ರ ಹೆಸರು ಕೇಳ್ಬಿಟ್ಟು ಶಾಕ್ ಆದೆ, ಇದೇನಪ್ಪ ವೃಷಭೇಂದ್ರ ಅಂತ ಇಟ್ಕೊಂಡು ಬಿಟ್ಟಿದ್ದಾರೆ, ಏನು ಇವ್ರೇನು ಧಾರಾಬೇಂದ್ರ ವಂಶಸ್ಥರೇನ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಸ್ಟಾರ್ಟಿಂಗಲ್ಲಿ. ಸಡನ್ನಾಗಿ ಹೆಸರು ಕೇಳಿಬಿಟ್ಟು ಯಾರಿಗಾದ್ರೂ ಅಷ್ಟೇ ಸಡನ್ನಾಗಿ ಆ ಹೆಸ್ರು ಕೇಳಿಬಿಟ್ರೆ ಒಂಥರ ಧಾರಾಬೇಂದ್ರೆ ಅವರು ನೆನಪು ಬಂದುಬಿಡ್ತಾರೆ. ನನಗೂ ಅಷ್ಟೇ ಸಡನ್ನಾಗಿ ಹಂಗೆ ಕೇಳಿಬಿಟ್ಟು ಒಂಥರ ಶಾಕ್ ಆಗಿದ್ದೆ, ಏನು ಹೆಸ್ರಪ್ಪ ಇದು ಅನ್ನಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಹೋಗ್ತಾ ಇನ್ನು ಗೊತ್ತಲ್ವ, ನಮ್ಮ ಮನೆಯವ್ರ ಹೆಸ್ರು ಬಂದುಬಿಟ್ಟು ಇನ್ನು ವೃಷಭೇಂದ್ರ. ನಾವೆಲ್ಲ ಕೂಡ ಋಷಿ ಅಂತ ಮನೆಯಲ್ಲೆಲ್ಲ ಕರೀತಾ ಇರ್ತಾರೆ. ಮುಂಚೆ ಅಷ್ಟೇ ನಾವು ಒಂದು 5 ವರ್ಷ ಏನೋ ಫ್ರೆಂಡ್ಶಿಪ್ಪಲ್ಲಿ ಅಂದರೆ ಇಷ್ಟಪಡ್ತಾ ಇದ್ವಲ್ವ, ಅವಾಗೆಲ್ಲ ಕೂಡ ಮುಂಚೆ ನಾನು ಮದುವೆ ಆಗೋವರೆಗೂ ಬರೀ ಹೆಸರಿಟ್ಟೆ ಮಾತಾಡಿಸ್ತಾ ಇದ್ದಿದ್ದು. ಇನ್ನು ಸಡನ್ನಾಗಿ ಮದುವೆ ಆದಮೇಲೆ ಮತ್ತೆ ಅತ್ತೆ ಮಾವ ಎಲ್ಲರೂ ಕೂಡ ಇರ್ತಿದ್ರಲ್ಲ, ರಿಲೇಷನ್ ಎಲ್ಲ ಕೂಡ ಸಡನ್ನಾಗಿ ಋಷಿ ಅಂತಲೇ ಬರ್ತಾಯಿತ್ತು ಕರೆಯೋದಕ್ಕೆ. ಎಷ್ಟೋ ಸತಿ ಹಂಗೆ ಮಾತಾಡಿಸಿ ಆಮೇಲೆ ಇದು ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲರ ಜೊತೆ ಇದ್ದಾಗ ಸುಮ್ಮನೆ ರೀ ಅಂತ ಮಾತಾಡಿಸ್ತಾ ಇದ್ದೆ. ಇವಾಗಲೂ ಅಷ್ಟೇ, ನಾವಿಬ್ಬರೇ ಇದ್ದಾಗ ನಾನು ಜಾಸ್ತಿ ರೀ ಅಂತ ಏನು ಕರೆಯೋದಿಲ್ಲ, ನಾನು ನಾರ್ಮಲಾಗಿ ಹೆಸರಿಟ್ಟೆ ಮಾತಾಡಿಸ್ತಾ ಇರ್ತೀನಿ. ಇಲ್ಲ ಯಾರಾದರೂ ಇದ್ದರೂ ಕೂಡ ಸುಮ್ಮನೆ ಓಯ್ ಅಂತಿರ್ತೀನಿ ಅಷ್ಟೇ. ಇಲ್ಲ ಫ್ಯಾಮಿಲಿಯಲ್ಲೆಲ್ಲ ಇದ್ದೀವಿ ಅಂತಂದರೆ ಇನ್ನು ರೀ ಏನೇ ಅನ್ನೋದು. ಹಂಗೆ ಅಭ್ಯಾಸ ಹೆಂಗಿರುತ್ತೋ ಅದು ಹಂಗೇ. ಇವಾಗ ನಾನಂತೂ ನಾವಿಬ್ಬರೇ ಇದ್ದಾಗ ಮತ್ತು ಇನ್ನು ನಮ್ಮೂರಲ್ಲಿ ಹೋಗ್ತೀನಲ್ಲ, ಊರಲ್ಲಿದ್ದಾಗ ಕೂಡ ಅಲ್ಲಿ ಕೂಡ ನನ್ನ ಹೆಸರಿಟ್ಟೆ ಮಾತಾಡಿಸ್ತೀನಿ ಋಷಿ ಅಂತ ಹೇಳಿ. ಇಲ್ಲಿ ಮಾತ್ರ ನಾನು ಕರೆಯೋದಿಲ್ಲ. ಇನ್ನು ಯಾರಾದರೂ ಕೇಳಿದಾಗ ಋಷಿ ಎಲ್ಲೋದ್ರು ಹಂಗೆ, ನಮ್ಮ ಮನೆಯವ್ರು ಅಲ್ಲೋದ್ರು ಇಲ್ಲೋದ್ರು ಅಂತ ಹೇಳ್ತಾ ಇರ್ತೀನಿ. ಯಾರಾದರೂ ಇದ್ರಂತೂ ನಾನು ಕಂಪಲ್ಸರಿ ನಮ್ಮ ಮನೆಯವರು ಅಂತಲೇ ಮಾತಾಡ್ತೀನಿ. ಮತ್ತು ಜನಗಳ ಮಧ್ಯೆ ಇದ್ದರೂ ಕೂಡ ರೀ ಅಂತಲೇ ಮಾತಾಡಿಸ್ತೀನಿ ನಾನು, ಆ ಥರ. ಇನ್ನು ಫೈನಲಿ ಪಡ್ಡು ನೋಡ್ತಾ ಇರ್ಬೋದು, ಇನ್ನು ಆಯಿತು. ಇದು ಮಧ್ಯೆ 3 ಇದು ಇರುತ್ತಲ್ಲ ಪಡ್ಡು, ಇದು ಅಂದರೆ 3 ಅವು ಕುಣಿ ಇರ್ತಾವಲ್ವ ಚಿಕ್ಕವು, ಅದರಲ್ಲಿ ಬೇಗನೆ ಉರಿ ತಾಕುತ್ತಲ್ಲ, ಬೇಗನೆ ಸೀದೋಗ್ಬಿಡ್ತವೆ. ಅದಕ್ಕೆ ಎಲ್ಲ ಇದರಲ್ಲಿ ಹಾಕ್ಬಿಟ್ಟು ಲಾಸ್ಟಲ್ಲಿ 3 ಅದರಲ್ಲಿ ಕುಣಿ ಇರ್ತಾವಲ್ಲ ಅದರಲ್ಲಿ ಹಾಕ್ಬೇಕಷ್ಟೇ, ಇಲ್ಲಾಂತಂದ್ರೆ ಬೇಗನೆ ಸೀದೋಗುತ್ತೆ. ಆದರೂ ಕೂಡ ಎಷ್ಟೇ ಉರಿ ಕಡಿಮೆ ಇಟ್ಕೊಂಡು ಮಾಡಿದ್ರು ಕೂಡ ಒಂದು ಸ್ವಲ್ಪ ಆ ಥರ ಕಲರ್ ಚೇಂಜ್ ಆಯಿತು. ಪರವಾಗಿಲ್ಲ, ತುಂಬ ಚೆನ್ನಾಗಾಗಿದ್ದು, ಪಡ್ಡು ಮಾತ್ರ ಸೂಪರಾಗಿ ಬಂದಿದ್ದು. ಮತ್ತು ಸ್ವಲ್ಪ ಅದ್ರ ಜೊತೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಇನ್ನು ಕಾಯಿ ಚಟ್ನಿ ಮತ್ತು ಸ್ವಲ್ಪ ಅನ್ನ, ಇನ್ನು ಪಡ್ಡು ಇವತ್ತಿನ ಟಿಫನ್ಗೆ ಬೆಳಗ್ಗೆಗೆ. ಇನ್ನು ಎಲ್ಲ ಕೂಡ ಆಯಿತು. ಎಲ್ಲರೂ ಕೂಡ ಬಿಸಿ ಬಿಸಿ ಪಡ್ಡು ತಿಂದ್ಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಇತ್ತು, ಇನ್ನು ಸಹನ ತೊಳಿತಾ ಇದ್ದಾಳೆ. ಹಿಂಗೇ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾಳೆ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು.
ಏನಾದರೂ ಸ್ವಲ್ಪ ನೀರು ತೊಗೊಂಬಂದರೆ ನೀರು ತಂದು ಕೊಡೋದು. ಪರವಾಗಿಲ್ಲ, ಚೆನ್ನಾಗೇ ಹೆಲ್ಪ್ ಮಾಡ್ತಾಳೆ. ಇಲ್ಲಂತೂ ಏನು ಅಷ್ಟೊಂದೇನಿರಲ್ಲ, ಮಾಡ್ಕೊತೀನಿ ನಾನೇನು. ಇನ್ನು ಅಲ್ಲಿ ಊರಲ್ಲಿದ್ರಂತೂ ಸಿಕ್ಕಾಪಟ್ಟೆ ಕೆಲಸ ಅವಳಿಗೆ, ಸಖತ್ತು ಕೆಲಸ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳೋದಕ್ಕೆ ಪುರ್ಸೊತ್ತಿರೋದಿಲ್ಲ, ಅಷ್ಟು ಕೆಲಸ ಮನೆಯಲ್ಲಿ. ಇನ್ನು ಸ್ಕೂಲ್ಗೆ ಹೋದ್ರಂತೂ ಗೊತ್ತಲ್ಲ, ಸ್ಕೂಲ್ಗೆ ಹೋದ್ಮೇಲೆ ಬರೀ ಓದ್ಕೊಳ್ಳೋದು ಬರ್ಕೊಳ್ಳೋದು ಅದೇ ಜಾಸ್ತಿ ಇರುತ್ತೆ. ಇನ್ನು ರಜದಲ್ಲಿರೋದ್ರಿಂದ ಕೆಲಸ ಮಾಡಲೇಬೇಕಾಗುತ್ತೆ. ಮತ್ತು ನನ್ನ ಮಗನ ಹೆಸ್ರು ಬಂದುಬಿಟ್ಟು ಕಲ್ಯಾಣ್ ಕುಮಾರ್ ಅಂತ ಹೇಳಿ, ಅವನ ಹೆಸ್ರು ಕೂಡ ಹೇಳ್ಬಿಡ್ತೀನಿ. ನನ್ನ ಹೆಸ್ರು ಕೂಡ ಗೊತ್ತಿರುತ್ತೆ ನಿಮಗೆ, ಶಾರದಾ ಅಂತ ಹೇಳ್ಬಿಟ್ಟು. ನಮ್ಮ ಗುಂಡನ ಹೆಸ್ರು ಬಂದುಬಿಟ್ಟು ಕಲ್ಯಾಣ್ ಕುಮಾರು. ನಮ್ಮ ಮನೆಯವ್ರ ಹೆಸ್ರು ಬಂದುಬಿಟ್ಟು ಇನ್ನು ಋಷಭೇಂದ್ರ. ನನ್ನ ಹೆಸ್ರು ಬಂದುಬಿಟ್ಟು ಶಾರದಮ್ಮ. ಫುಲ್ ನೇಮ್ ಬಂದುಬಿಟ್ಟು ಶಾರದಮ್ಮ. ಎಲ್ಲರೂ ಕೂಡ ಶಾರದಾ ಅಂತ ಕರೀತಾ ಇರ್ತಾರೆ. ಇಷ್ಟು ನಮ್ಮ ಫ್ಯಾಮಿಲಿ ಹೆಸ್ರು ಬಂದುಬಿಟ್ಟು. ಮತ್ತು ನೆಕ್ಸ್ಟು ಗುಂಡನ ಹೆಸ್ರು ಕೂಡ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅವನ ಹೆಸ್ರು ಕೂಡ ಹೇಳಿಬಿಟ್ಟೆ. ಇನ್ನು ನನ್ನ ಹೆಸ್ರು ಅಷ್ಟೇ, ಫುಲ್ ನೇಮ್ ಬಂದುಬಿಟ್ಟು ಶಾರದಮ್ಮ. ಎಲ್ಲರೂ ಕರೆಯೋದು ಬಂದುಬಿಟ್ಟು ಶಾರದಾ ಅಂತ ಹೇಳಿ. ಇಷ್ಟೇ. ಇನ್ನು ಕೆಲಸ ಕೂಡ ಆಗ್ತಾಯಿತ್ತು. ಇಲ್ಲಿ ನೋಡ್ಬೋದು, ಈ ಬಿಸಿಲಿಗೆ ನೀರಂತೂ ಸಿಕ್ಕಾಬಟ್ಟೆ ಬೆಚ್ಚಗಿರುತ್ತಲ್ಲ, ಅದಕ್ಕೆ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಒಂದು ಐಡಿಯಾ ಮಾಡಿಬಿಟ್ಟಿದ್ದೀನಿ. ಬೆಡ್ಶೀಟ್ ಇತ್ತು ಒಂದು, ಅದನ್ನು ತೊಗೊಂಬಂದು ಸುತ್ತಬಿಟ್ಟಿದ್ದೀನಿ. ಫುಲ್ಲು ಕೂಲಾಗಿರ್ತವೆ, ನೀರಂತೂ ಸಖತ್ತು ಇರ್ತವೆ ಕುಡಿಯೋದಕ್ಕೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೆ ವ್ಲಾಗ್ ನೋಡ್ತಾಯಿರಿ.